ಕೇಳುಗರೆ ನಮಸ್ಕಾರ. ನಾವು ನಮ್ಮ ಹಿರಿಯರು ಹಾಕಿದ ಹಾದಿಯನ್ನು, ಅವರು ಹೇಳಿದ ಅನೇಕ ಅನುಭವದ ಮಾತುಗಳನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಅವು ನಮಗೆ ದಾರಿದೀಪ ಇದ್ದ ಹಾಗೆ. ನೋಡಿ, ಒಂದು ಮಾತು ನನಗೆ ನಮ್ಮ ತಂದೆಯವರು ಹೇಳಿದರು. ಕಾಲು ನಿಲ್ಲದೆ ಒಬ್ಬರ ಮನೆಗೆ ಹೋದರೆ ಬಾಯಿ ನಿಲ್ಲದೆ ಒಂದು ಮಾತು ಬರುತ್ತೆ ಅಂತ. ಇದು ಎಂಥ ಮಾರ್ಮಿಕ ಅನ್ನೋದು ನಾನು ಬಹಳ ದಿನ ಯೋಚನೆ ಮಾಡಿದ ಮೇಲೆ ಗೊತ್ತಾಯಿತು. ನಾವು ಒಬ್ಬರ ಮನೆಗೆ ಸುಖ ಸುಮ್ಮನೆ ಹೋದರೆ ಬಹುಶಃ ಅವರ ಮನೆಯ ಪರಿಸ್ಥಿತಿ, ಅವರ ಮಾನಸಿಕ ಒತ್ತಡ, ಅವರ ಮನೆಯಲ್ಲಿ ಏನಾದರೂ ಜಗಳ ಆಗ್ತಾ ಇದ್ದರೆ ಖಂಡಿತವಾಗಿಯೂ ಅವರು ಒಂದು ಮಾತನ್ನು ನಮಗೆ ಹೇಳೇ ಹೇಳ್ತಾರೆ. ಆ ಮಾತು ಒಳ್ಳೆಯದಾಗಿರ್ಬೋದು ಅಥವಾ ನಮ್ಮ ಮನಸ್ಸಿಗೆ ಮುಜುಗರವಾಗುವಂಥದ್ದು ಅಥವಾ ಕೇಡನ್ನು ಬಯಸುವಂಥದ್ದು ಆಗಿರ್ಬೋದು ಅಂತಕ್ಕಂಥದ್ದು. ಹಾಗಾಗಿ ನಾನು ಆ ಮಾತನ್ನು ಎಷ್ಟೋ ಸಂದರ್ಭದಲ್ಲಿ ಅದನ್ನು ಬಳಕೆ ಮಾಡಿದ್ದೀನಿ. ಯಾಕಂದರೆ ಅವು ಹಾಗೆ ನಮ್ಮ ಜೊತೆಗೆ ಸಾಯಬಾರ್ದು, ನಮ್ಮ ಮುಂದಿನ ಜನಾಂಗಕ್ಕೆ ಅದು ಪಾಸ್ ಆಗ್ತಾ ಹೋಗಬೇಕು ಅಂತಕ್ಕಂಥದ್ದು. ಹಾಗೆ ನಾನು ಒಮ್ಮೆ ಒಬ್ಬ ಕುಡುಕನ ಜೊತೆಗೆ ಮಾತಾಡ್ತಾ ಇದ್ದೆ. ಅವನು ಒಂದು ಮಾತು ಹೇಳ್ತಾನೆ, ನೀನು ಏನು ಮಾಡ್ತಿದ್ದೀಯೋ ಹುಡುಗ ಅಂತ ಕೇಳಿದಾಗ ನಾನು ಅವನಿಗೆ ಭಾಳ ಸಿಂಪಲ್ಲಾಗಿ ಉತ್ತರ ಹೇಳ್ತೀನಿ, ನಾನು ಧಾರವಾಡದಲ್ಲಿ BA ಮಾಡ್ತಾಯಿದ್ದೀನಿ ಅಂತ. ಅದಕ್ಕೆ ಅವನು ಮಾತು ಹೇಳ್ದ, ಅಯ್ಯೋ ಎಲ್ಲ ಮಾಡ್ತಾರೆ ಬಿಡಯ್ಯ, ಸಾಧಕ ವಿದ್ಯೆ ಬಾಧಕ ದ್ರವ್ಯ ಅಂತ ಒಂದು ಮಾತನ್ನು ಬಳಸ್ದ ಅವನು. ನಾನು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅದನ್ನು. ಆಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ವಿದ್ಯೆ ಅನ್ನೋದು ಏಕಲವ್ಯನ ಸಾಧನೆಯಂತೆ ಅಂತ ಹೇಳಿ. ಯಾಕಂದರೆ ವಿದ್ಯೆಗೆ ಏಕಾಗ್ರತೆ ಬೇಕು, ವಿದ್ಯೆಗೆ ತನ್ಮಯತೆ ಬೇಕು, ವಿದ್ಯೆಗೆ ಅಧ್ಯಯನ ಬೇಕು, ವಿದ್ಯೆಗೆ ಅಧ್ಯಾಪನ ಬೇಕು, ವಿದ್ಯೆಗೆ ನಾವು ಸಮಯವನ್ನು ಕೊಡಬೇಕು ಅಂತಕ್ಕಂಥದ್ದು. ಸಾಧಕ ವಿದ್ಯೆಯನ್ನು ಸಾಧಿಸಬೇಕು. ಯಾವುದೇ ವಿದ್ಯೆ ಆಗಲಿ, ಅದು ಬಿಲ್ವಿದ್ಯೆ ಅಂತೇಳಿ ಅಷ್ಟೇ ಅಲ್ಲ, ನೀವು ಓದುವ ವಿದ್ಯೆ ಕೂಡ ಅದರಿಂದ ನಿಮ್ಮ ಜ್ಞಾನದ ಹರಿವು ವಿಸ್ತಾರಗೊಳ್ಳುತ್ತದೆ, ಪ್ರಖರತೆ ಹೆಚ್ಚಾಗುತ್ತದೆ, ಮತ್ತು ನೀವು ಚಿಂತಕರಾಗ್ತೀರಿ, ನೀವು ಆಲೋಚನೆ ಮಾಡುವ ಕ್ರಮವನ್ನು ಬೆಳೆಸ್ಕೋತೀರಿ. ಹಾಗಾಗಿ ಅದು ಒಂದು ಸಾಧನೆ, ಖಂಡಿತ ಸಾಧನೆ. ಹೇಗೆ ಅರ್ಜುನಿಗೆ ಮತ್ತು ಏಕಲವ್ಯನಿಗೆ ಬಿಲ್ವಿದ್ಯೆ, ಹಾಗೇ ಕರ್ಣನಿಗೂ ಕೂಡ ಬಿಲ್ವಿದ್ಯೆ ಹೇಗೆ ಅವರಿಗೆ ಕರಗತವಾಗಿತ್ತು, ಅದು ಬಿಲ್ವಿದ್ಯೆ ನಮ್ಮದು ಒಂದು ಅಧ್ಯಯನದ ವಿದ್ಯೆ. ನೀವು ಎಲ್ಲಿವರೆಗೆ ಪುಸ್ತಕಗಳನ್ನು ಓದುವುದಿಲ್ಲವೋ, ಎಲ್ಲಿವರೆಗೆ ಹೆಚ್ಚೆಚ್ಚು ನಿಮ್ಮನ್ನು ಪುಸ್ತಕಗಳ ಜೊತೆಗೆ ಕಂಡುಕೊಳ್ಳೋದಿಲ್ವೋ, ಅಲ್ಲಿವರೆಗೆ ನೀವು ಸಂಕುಚಿತ ಮನೋಭಾವದವರಾಗಿರ್ತೀರಿ, ನಿಮ್ಮ ಜ್ಞಾನ ವಿಕಾಸನಗೊಳ್ಳೋದಿಲ್ಲ. ನೆಕ್ಸ್ಟ್, ಬಾಧಕ ದ್ರವ್ಯ. ದುಡ್ಡನ್ನು ಭಾಳ 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 ಕಾಳಜಿಯಿಂದ ಅದನ್ನು ನೋಡಬೇಕು, ಅದನ್ನು ಇಟ್ಕೋಬೇಕು, ಕಾಪಾಡ್ಕೋಬೇಕು. ಹಾಗಾಗಿ ದುಡ್ಡು ಎಲ್ಲರ ಹತ್ರನೂ ಇರೋದಿಲ್ಲ. ನಾವು ಅದನ್ನು ಎಷ್ಟು ಕಾಳಜಿ ಮಾಡ್ತೀವೋ ಅದು ಅಷ್ಟೇ ನಮ್ಮನ್ನು ಕಾಳಜಿ ಮಾಡುತ್ತೆ ಅಂತ ಅರ್ಥದೊಳಗೆ ಆ ಕುಡುಕ ನನಗೆ ಮಾತನ್ನು ಅವತ್ತು ಹೇಳಿದ ಮಾತು ಇವತ್ತು ನನಗೆ ನೆನಪಾಗ್ತಾ ಇದೆ. ಅದಕ್ಕೆ ಹೊಲ ನೋಡದೆ ಹೋಯಿತು, ದುಡ್ಡು ಕೇಳದೆ ಹೋಯಿತು ಅಂತ. ನೀವು ಯಾರಿಗಾದರೂ ಸಾಲ ಕೊಟ್ಟರೆ ನೀವು ಅದನ್ನು ಕೇಳಬೇಕು. ಕೇಳಲಿಲ್ಲ ಅಂದರೆ ಖಂಡಿತ ನಿಮಗದು ವಾಪಸ್ ಸಿಗೋದಿಲ್ಲ. ಹಾಗಾಗಿ ಪೆನ್ನು, ದುಡ್ಡು, ವಾಚು ಬೇರೆಯವ್ರಿಗೆ ಕೊಟ್ಟರೆ ಅವು ಸುಲಭವಾಗಿ ವಾಪಸ್ ಬರಲ್ಲ. ಹಾಗೆ ನಮ್ಮ ಅನುಭವಿ ಕವಿಗಳು ಒಂದು ಮಾತಾಡ್ತಾರೆ, ಸಾಲವನ್ನು ಕೊಂಬಾಗ ಹಾಲುಗುರುಂಬಂತೆ ಸಾಲಿಗನು ಬಂದು ಕೇಳಿದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತೇಳಿ. ಸರ್ವಜ್ಞನ ಈ ವಚನ ಏನಿದೆಯಲ್ಲ, ಎಷ್ಟು ಮಾರ್ಮಿಕವಾಗಿದೆ. ಸಾಲ ತಗೊಂಡಾಗ ಎಷ್ಟು ಕ್ಯಾಶುವಲ್ ಆಗಿರ್ತಾನೆ ಮನುಷ್ಯ. ಹಾಲುಗುರು ಹಾಲು ಕುಡ್ದಂಗೆ, ಬೆಲ್ಲ ತಿಂದಂಗೆ, ಮುಂದೆ ಅವನು ಬಂದು ಕೇಳಿದಾಗ ನಮ್ಮ ಬೆನ್ನಿನ ಮುರಿದಂಗೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಂಥ ಅನುಭವದ ಮಾತುಗಳು ನಮಗೆ ಖಂಡಿತ ದಾರಿದೀಪ ಆಗ್ತವೆ.